ಹಲೋ, ಹಾಯ್ ಎವ್ರಿವಾನ್. ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಟು ಗೀತಾ ಮೆಹಂದಿ ಆರ್ಟ್ಸ್. ಇಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಫಸ್ಟು ಯಾವಾಗಲೂ ಅಷ್ಟೇ ಈಸಿಯಿಂದ ಸ್ಟಾರ್ಟ್ ಮಾಡಬೇಕು. ಮೊದಲೇ ನಾವು ಕಷ್ಟಕ್ಕೆ ಹೋಗ್ಬಿಟ್ರೆ ನಮಗೆ ಏನಂದ್ರೆ ಏನೂ ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ನಾನೇನು ಪ್ಲ್ಯಾನ್ ಮಾಡಿದೆ, ಫಸ್ಟು ಲೈನ್ಸಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಈ ಥರ ಸ್ಟ್ರೈಟ್ ಲೈನ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು, ಸ್ಟ್ರೈಟ್ ಲೈನು ಲೆಫ್ಟಿಂದ ರೈಟ್ಗೆ ನಾನು ತೊಗೊತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ಒಂದು ಏನಂತ ಅಂದರೆ 3 ಫಿಂಗರ್ಸ್ ಯೂಸ್ ಮಾಡಬೇಕು ನೀವು ಕೋನ್ ಹಿಡ್ಕೊಳ್ಳೋದಕ್ಕೆ. ತಂಬ್ ಏನಿರುತ್ತೆ ನಿಮಗೆ, ಅದು ಮೇಯ್ನು ಫೋಕಸ್ ಆಗುತ್ತೆ ಪ್ರೆಸ್ಸಿಂಗಿಗೆ. ಸೊ ನೀವು ಹೇಗೆ ಇವಾಗ ಎಷ್ಟು ಅಮೌಂಟ್ ಮೆಹಂದಿ ಬೇಕು ಅದನ್ನು ನೀವು ಕಂಟ್ರೋಲ್ ಮಾಡೋದೇ ತಂಬಿಂದ. ಓಕೆನಾ? ಸೊ ಹಾಗಾಗಿ ಆ 3 ಫಿಂಗರ್ಸು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಕೋನನ್ನು ಹಿಡ್ಕೊಳ್ಳೋದಕ್ಕೆ ಆ್ಯಂಡ್ ಸ್ಟ್ರೈಟ್ ಲೈನ್ ಹಾಕೋದಕ್ಕಾಗಿರ್ಬೋದು, ಡ್ರಾಯಿಂಗ್ಸ್ ಮಾಡೋದಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ. ನೋಡಿ, ಈ ಥರ ಸ್ಟ್ರೈಟ್ ಲೈನ್ಸನ್ನು ನಾನು ಈ ಥರ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ. ಇದು ಕಂಪ್ಲೀಟ್ ಆಗ್ತಿದ್ದಂಗೆ ನೆಕ್ಸ್ಟ್ ಹೋಗೋಣ ಟಾಪ್ ಟು ಬಾಟಮ್ ಸ್ಟ್ರೈಟ್ ಲೈನ್ಸ್, ಅಂದರೆ ಅಪ್ಪರ್ ಲೈನ್ ಅಂತ ಕರಿತೀವಿ ನಾವು ಇದನ್ನು. ಅಂದರೆ ಇವಾಗ ನಾವೇನು ಲೆಫ್ಟಿಂದ ರೈಟಿಗೆ ಹೋದ್ವಿ, ಇದು ಟಾಪ್ ಟು ಬಾಟಮ್ ಬರೀತೀವಿ. ಆ್ಯಂಡ್ ಇದು ಅಷ್ಟೇ, ನಾವು ಏನಿರುತ್ತೆ ಶೀಟ್ನ ಡೈರೆಕ್ಷನ್ ಚೇಂಜ್ ಮಾಡಿ ಲೈನ್ಸನ್ನು ಹಾಕ್ಕೊಳ್ಳೋಂಗಿಲ್ಲ. ಯಾಕಂದರೆ ಇವಾಗ ನಾವು ಕೈ ಮೇಲೆ ಹಾಕಬೇಕಾದ್ರೆ ಆ ಕೈನ ನಾವು ತಿರುಗಿಸೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಆ ಲೈನ್ಸ್ ಹೆಂಗಿರುತ್ತೆ, ನೀವು ಆ ಲೈನ್ಸನ್ನು ಕೂಡ ಹಾಗೇ ಹಾಕಬೇಕಾಗತ್ತೆ. ಓಕೆನಾ? ಇವಾಗ ನೋಡ್ತಾ ಇರ್ಬೋದು ನೀವು, ಟಾಪ್ ಟು ಬಾಟಮ್ ನನ್ನ ಲೈನ್ಸನ್ನು ಈಕ್ವಿ ಡಿಸ್ಟೆನ್ಸಲ್ಲಿ ನೀಟಾಗಿ ಎಳ್ಕೊತಾ ಇದ್ದೀನಿ. ಮೇಲಿಂದ ಕೆಳಗವರೆಗೂ ನೀವು ಡ್ರಾ ಮಾಡಬೇಕಾಗತ್ತೆ. ಗೊತ್ತಾಗ್ತಿದೆಯಾ? ಹೀಗೆ. ಆ್ಯಂಡ್ ಥರ್ಡ್ ಪೋರ್ಷನ್ ಏನಂತ ಅಂದರೆ ಸ್ಲ್ಯಾಂಟಿಂಗ್ ಲೈನ್, ಅಂದರೆ ಕ್ರಾಸ್ ಲೈನ್ ತೊಗೋತೀವಿ ಒಂದು ಕಾರ್ನರಿಂದ ಇನ್ನೊಂದು ಕಾರ್ನರಿಗೆ. ಸೊ ನೀವು ನೋಡ್ತಾ ಇರ್ಬೋದು, ಇದು ಅಷ್ಟೇ ಲೆಫ್ಟ್ ಟು ರೈಟ್ ತೊಗೊತೀವಿ. ಯಾಕಂದರೆ ಕೈ ಈಸಿಯಾಗಿ ಹೋಗುತ್ತೆ ನಿಮಗೆ ಲೆಫ್ಟ್ ಟು ರೈಟು. ರೈಟ್ ಟು ಲೆಫ್ಟು ಬರ್ಬೋದು, ಅದೇ ಇನ್ ಸಮ್ ಆಫ್ ದಿ ಕೇಸಸ್ ನಿಮಗೆ ಕೈ ತಿರುಗ್ತಾ ಇಲ್ಲ, ಇವಾಗ ಕ್ಲೈಂಟ್ ಕೈ ಈ ಥರ ಇದೆ, ಹ್ಯಾಂಡ್ ಈ ಥರ ಪೊಸಿಷನಲ್ಲಿದೆ ಅನ್ನೋವಾಗ ನೀವು ರೈಟ್ ಟು ಲೆಫ್ಟು ಹಾಕ್ಕೋಬೇಕಾಗತ್ತೆ. ಸೊ ಆಲ್ಟರ್ನೇಟ್ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಹಾಗೇ. ಸೊ ನಾನಿಲ್ಲಿ ತೋರಿಸ್ತಾ ಇರೋದು ಲೆಫ್ಟ್ ಟು ರೈಟನ್ನು ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಸ್ಟ್ರೈಟ್ ಲೈನ್ ಆಯಿತು, ಅದು ಲೆಫ್ಟಿಂದ ರೈಟ್ ಆಯಿತು, ಮತ್ತು ಟಾಪ್ ಟು ಬಾಟಮ್ ಆಯಿತು. ಇದು ಸ್ಲ್ಯಾಂಟಿಂಗ್ ಲೈನು ಅಷ್ಟೇ. ಇವಾಗ ನಾವೇನು ಲೆಫ್ಟ್ ಟು ರೈಟ್ ಹಾಕ್ಕೊಂಡ್ವಿ, ಈಗ ಟಾಪ್ ಟು ಬಾಟಮ್ ಹಾಕ್ಕೊತಾ ಇದ್ದೀನಿ. ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಅರ್ಜೆಂಟ್ ಮಾಡ್ಕೊಬೇಡಿ, ನಿಧಾನಕ್ಕೆ ನೀವು ಅದನ್ನು ವರ್ಕ್ ಮಾಡಿ. ಹಾಗೆ ನೀವು ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕಾದ್ರೆ ಸ್ಪೀಡನ್ನ ಇನ್ಕ್ರೀಸ್ ಮಾಡೋದನ್ನು ಕಲ್ತ್ಕೊಬೇಕಾಗತ್ತೆ. ಬಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಆ ಪ್ರಯತ್ನ ಬೇಡ. ಸೊ ಫಿಫ್ತ್ ಪಾರ್ಟಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ, ಇವಾಗ ನಾವು ಏನು ಸಪ್ರೇಟ್ ಕಲ್ತ್ಕೊಂಡ್ವಿ ಲೈನ್ಸನ್ನು, ಇವಾಗ ಒಟ್ಟೊಟ್ಟಿಗೆ ಹಾಕಿದಾಗ ನಮಗೆ ಯಾವ ಥರ ಡಿಸೈನ್ ರೆಡಿ ಆಗುತ್ತೆ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಸ್ಟ್ರೈಟ್ ಲೈನು ಲೆಫ್ಟ್ ಟು ರೈಟ್ ಏನು ಹಾಕ್ಕೊಂಡಿದ್ದೆ ಅದನ್ನು ಈ ಪೋರ್ಷನಲ್ಲಿ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಅದೇ ಸ್ಟ್ರೈಟ್ ಲೈನ್ನ ಟಾಪ್ ಟು ಬಾಟಮ್ ಹಾಕ್ಕೊತಾ ಇದ್ದೀನಿ. ಆವಾಗ ನಿಮಗೆ ಇಲ್ಲಿ ಒಂದು ಬಾಕ್ಸ್ ಚೆಕ್ಸ್ ರೆಡಿ ಆಗುತ್ತೆ. ಸೊ ಈ ಸ್ಟ್ರೈಟ್ ಲೈನನ್ನು ಯೂಸ್ ಮಾಡಿ ಬರೆಯುವಂಥ ಈ ಡಿಸೈನನ್ನು ನಾವು ಬಾಕ್ಸ್ ಚೆಕ್ಸ್ ಅಂತ ಕರಿತೀವಿ. ಆ್ಯಂಡ್ ಇದೇ ಥರ ಇವಾಗ ನಾವು ಸ್ಲ್ಯಾಂಟಿಂಗ್ ಲೈನ್ ಏನು ಬರ್ಕೊಂಡ್ವಿ, ಸೊ ಅದನ್ನು ಯೂಸ್ ಮಾಡಿಕೊಂಡು ಹೇಗೆ ಬರಿಬೋದು ಅಂತಂದರೆ, ಇಲ್ಲಿ ನೋಡ್ಕೊಳ್ಳಿ ನೀವು.
ಸೊ ಲೆಫ್ಟ್ ಟು ರೈಟ್ ಏನಿದೆ ಅದನ್ನು ನಾನು ಹಾಗೆ ತೊಗೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಟಾಪ್ ಟು ಬಾಟಮ್ ಸೊ ಕ್ರಿಸ್ ಕ್ರಾಸ್ ಲೈನ್ಸ್ ಹಾಕ್ತಾಯಿದ್ದೀನಿ. ಇದನ್ನು ನಾವು ಬರ್ಫಿ ಚೆಕ್ಸ್ ಅಂತ ಕರಿತೀವಿ. ಸೊ ಲೈನ್ಸ್ ಆದಮೇಲೆ ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ಏನಂತ ಅಂದರೆ ವೇವ್ಸ್ಗೆ ಹೋಗೋಣ. ವೇವ್ಸ್ ಅಂತ ಅಂದರೆ ಗೊತ್ತಿರ್ಬೋದು ನಿಮಗೆ. ಇವಾಗ ನಾನು ತೋರಿಸ್ದಂಗೆ ಮೇಲೆ ಕೆಳಗೆ ಈ ಥರ ಡ್ರಾ ಮಾಡ್ಕೊಂಡು ಹೋಗಬೇಕು ನೀವು. ಇವಾಗ ಅದನ್ನು ನಾವು ಡಿಸೈನ್ ರೂಪದಲ್ಲಿ ಬರೆಯೋದಾದರೆ ಹೇಗೆ ಅಂತ ಅಂದರೆ ವೇವ್ಸ್ ಬರೆದ್ಬಿಟ್ಟು ಅದರ ಮಧ್ಯ ಸ್ಮಾಲ್ ಡಾಟ್ಸನ್ನು ಇಡ್ತೀವಿ. ಸೊ ನಮಗಲ್ಲಿ ಒಂದು ಡಿಸೈನ್ ರೆಡಿ ಆಗುತ್ತೆ. ಸೊ ನೆಕ್ಸ್ಟ್ ಪಾರ್ಟ್ ಏನಂತ ಅಂದರೆ ಇದು ಟ್ರಯಾಂಗಲ್ ಅಂದರೆ ಜಿಗ್ಜಾಗ್. ನಾವು ಟ್ರಯಾಂಗಲ್ನ ಹೆಂಗೆ ಬರಿತೀವಿ, ಸೊ ಒಂದು ಪಾರ್ಟ್ ಬರೆಯೋದಿಲ್ಲ, ದ 2 ಪಾರ್ಟ್ಸ್ ಏನಿದೆ ಅದನ್ನು ನಾವು ಜಿಗ್ಜಾಗ್ ಅಂತ ಹೇಳಿ ಕರಿತೀವಿ. ಅದು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಫಿಲ್ಲಿಂಗ್ ಡಿಸೈನ್ಸ್ ಅಂತ ಹೇಳಿ ಬರುತ್ತೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹೇಳ್ಕೊಡ್ತೀನಿ ಕಮಿಂಗ್ ಅಪ್ ವಿಡಿಯೋಸಲ್ಲಿ. ಸೊ ಜಿಗ್ಜಾಗ್ ಡಿಸೈನನ್ನು ಬರೆಯೋದಕ್ಕೆ ಇವಾಗ ನೀವು ಮೇಲೆ ನೋಡ್ಬೋದು ಬಾಕ್ಸ್ ಚೆಕ್ಸ್, ಬರ್ಫಿ ಚೆಕ್ಸ್ ಎಲ್ಲ ಏನು ಬರ್ತಿದ್ದೀವಿ ಅದು ಸ್ಟ್ರೈಟ್ ಲೈನ್ ಯೂಸ್ ಮಾಡಿದ್ದೀವಿ. ಬಟ್ ಇಲ್ಲಿ ಏನಾಗುತ್ತೆ, ಎವ್ರಿವೇರ್ ನಾವು ಸ್ಟ್ರೈಟ್ ಲೈನನ್ನು ಯೂಸ್ ಮಾಡೋದಕ್ಕಿಂತ ಈ ಥರ ಜಿಗ್ಜಾಗ್ ಲೈನ್ಸನ್ನು ಯೂಸ್ ಮಾಡಿ ಡಾಟನ್ನು ಇಡೋದ್ರಿಂದ ಅಥವಾ ಫಿಲ್ ಮಾಡೋದ್ರಿಂದ ನಿಮಗೆ ಡಿಸೈನ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಹೀಗೆ ಮೆಹಂದಿ ಬಗ್ಗೆ ನಾನು ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ. ನನ್ನ ವೀಡಿಯೋಸ್ನ ಫಾಲೋ ಮಾಡಿ. ಪ್ಲೀಸ್ ಗೀತಾ ಮೆಹಂದಿ ಆರ್ಟ್ಸಿಗೆ ಸಬ್ಸ್ಕ್ರೈಬ್ ಆಗಿ. ಪ್ರತಿಯೊಂದು ಅಪ್ಡೇಟ್ನ ನಾನು ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.